ವಿನೇಶ್ ಫೋಗಟ್ ಅವರು ಇಂಟರ್ನ್ಯಾಷನಲ್ ಬ್ರೆಸ್ಲರ್ 2.25 kg 12 ಅವರಲ್ಲಿ ಹೇಗೆ ರೆಡ್ಯೂಸ್ ಮಾಡಿದ್ರು ಅಂತ ಹೇಳ್ತೀನಿ. ಊಟನ ಕಂಪ್ಲೀಟ್ಲಿ ಬಿಟ್ರು. ಒಂದೊತ್ತು ಊಟದಲ್ಲಿ ಅರ್ಧ ಕೆಜಿ ರೈಸು, ಮುದ್ದೆ ಅಥವಾ ಚಪಾತಿ ತಿಂದಿದ್ರೆ ಅರ್ಧ ಕೆಜಿ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ, ತಿಂದೇ ಇದ್ರೆ ವೆಯ್ಟ್ ಡಿಕ್ರೀಸ್ ಆಗುತ್ತೆ. 2 ಲೀಟರ್ ನೀರ್ ಕುಡಿದ್ರೆ 2 kg ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ವಾಟರ್ ನ ಕಂಪ್ಲೀಟ್ಲಿ ಕಟ್ ಮಾಡಿದ್ರು, ಅದರಿಂದ 2 kg ರೆಡ್ಯೂಸ್ ಆಯ್ತು. ಎಕ್ಸ್ಟ್ರೀಮ್ಲಿ ಕಾರ್ಡಿಯೋ ಮಾಡೋದ್ರಿಂದ ಒಂದು 100 ಗ್ರಾಮ್ ಫ್ಯಾಟ್ ಬರ್ನ್ ಆಗಿರ್ಬೋದು, ಅದು ರೆಡ್ಯೂಸ್ ಆಯ್ತು. ಕಾರ್ಡಿಯೋ, ಸ್ಕಿಪ್ಪಿಂಗ್, ರನ್ನಿಂಗ್ ಮಾಡೋದ್ರಿಂದ ಬೆವ್ರ ಮೂಲಕ ಅರ್ಧ ಲೀಟರ್ ಹೋಗಿದ್ರೆ ಅರ್ಧ ಕೆಜಿ ವೆಯ್ಟ್ ರಿಡಕ್ಷನ್ ಆಗುತ್ತೆ, ಅದು ವಾಟರ್ ವೆಯ್ಟ್ ಆಗಿರುತ್ತೆ. ಸಾಲ್ಟ್ ನ ಕಂಪ್ಲೀಟ್ಲಿ ಡಯಟ್ ಇಂದ ಕಟ್ ಮಾಡಿದ್ರು ನಮ್ಮ ದೇಹ 60% ವಾಟರ್ ಇಂದ ಕೂಡಿರುತ್ತೆ. ಸಾಲ್ಟ್ ಕಟ್ ಮಾಡಿದಾಗ ವಾಟರ್ ಹೋಲ್ಡ್ ಮಾಡಲ್ಲ ನಮ್ಮ ಬಾಡಿ, ಅದ್ರ ಮೂಲಕ ವಾಟರ್ ಫ್ಲಶ್ ಔಟ್ ಆಯ್ತು. ಇದರಿಂದ ಲೋ BP ಆಗುತ್ತೆ. ಈ ಕಂಡೀಷನ್ಸ್ ಅಲ್ಲಿ ರೆಡ್ಯೂಸ್ ಆಗಿದ್ದು ಫ್ಯಾಟ್ ವೆಯ್ಟ್ ಅಲ್ಲ, ವಾಟರ್ ವೆಯ್ಟ್, ಫುಡ್ ವೆಯ್ಟ್. ಇದರಿಂದ ಆರೋಗ್ಯ ಹಾಳಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಮತ್ತೆ ಇದನ್ನೆಲ್ಲ ಆಡ್ ಮಾಡಿದಾಗ ಬಾಡಿ ವೆಯ್ಟ್ ಇನ್ಕ್ರೀಸ್ ಆಗೇ ಆಗುತ್ತೆ. ಯೂಟ್ಯೂಬ್ ಅಲ್ಲಿ ಯಾವ್ದೋ ವಿಡಿಯೋದಲ್ಲಿ ವಾರದಲ್ಲಿ 3 ರಿಂದ 5 kg ರೆಡ್ಯೂಸ್ ಆಗಿ ಅಂದಾಗ ನೀವು ವೆಯ್ಟ್ ರಿಡಕ್ಷನ್ ಆಗುತ್ತೆ, ಇದೇ ಫ್ಯಾಟ್ ಅಲ್ಲ. ಈ ರೀತಿ ಮೆಥಡ್ಸ್ ನ ಕ್ರಾಶ್ ಡಯಟಿಂಗ್ ಯಾವುದೇ ಕಾರಣಕ್ಕೂ ಫಾಲೋ ಮಾಡಕ್ ಹೋಗ್ಬೇಡಿ.